ಎಲ್ರಿಗೂ ನಮಸ್ಕಾರ. ನಾನು ರಾಜಾಜಿನಗರದಲ್ಲಿರ್ತಕ್ಕಂಥ ಪ್ರತಿದಿ ಆಯುರ್ವೇದ ಫೌಂಡೇಶನ್ನಲ್ಲಿ ನಾನು ಅದು ಚಿಕಿತ್ಸೆ ಪಡ್ಕೊಂಡೆ. ನನಗಿದ್ದ ತೊಂದರೆ ಏನಪ್ಪ ಅಂದರೆ, ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಮಂಡಿ ನೋವು ತುಂಬ ಇತ್ತು. ಹೀಗಾಗಿ ಪ್ರಜ್ವಲ ರಾಜ್ ಅಂತಕ್ಕಂಥ ಡಾಕ್ಟ್ರು ನನ್ನನ್ನು ಬಂದು ಚಿಕಿತ್ಸೆ ತಗೊಳ್ಳಿ ಅಂತ ಹೇಳಿದ್ರು. ಹೀಗಾಗಿ ನಾನು ಹೋಗಿ ಅಲ್ಲಿ ಅಗ್ನಿಕರ್ಮ ಚಿಕಿತ್ಸೆನ ತಗೊಂಡೆ. ಅದು ಎಷ್ಟು ಮಟ್ಟಿಗೆ ನನಗೆ ಅದು ಎಫೆಕ್ಟ್ ಆಯ್ತಂದರೆ, ನನಗೆ ನಿಜವಾಗ್ಲೂ ಮಂಡಿ ನೋವು ಕ್ರಮೇಣ ಕಡಿಮೆ ಆಯಿತು. ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಇನ್ನೂ ತಿಂಗಳಿಗೊಂದ್ಸಲ ಬಂದು ತಗೊಳ್ಳಿ, ಅದು ಸಂಪೂರ್ಣವಾಗಿ ನಿಮಗೆ ನೋವು ಮಾಯವಾಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಆಯುರ್ವೇದದಲ್ಲೂ ಕೂಡ ಇಂತಹ ಒಂದು ಶಕ್ತಿಯುತವಾದಂಥ ಚಿಕಿತ್ಸೆ ಇದೆ ಅಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಅದರ ಅನುಭವವನ್ನು ಪಡೆದಂಥವಳು ನಾನು. ಅದಕ್ಕಾಗಿ ಮತ್ತೆ ಒಂದು ತಿಂಗಳಿಗೊಂದ್ಸಲ ಹೋಗಿ ಚಿಕಿತ್ಸೆನೂ ಪಡೆದೆ. ಮತ್ತೆ ಸಂಪೂರ್ಣವಾಗಿ ನನಗೆ ಈಗ ಮಂಡಿ ನೋವು ನನಗೆ ವಾಸಿಯಾಯಿತು. ಭಾಳ ಸಂತೋಷ ಆಯಿತು. ಈ ರೀತಿಯಾಗಿ ಮಂಡಿ ನೋವಿನಿಂದ ಯಾರಾದರೂ ನರಳ್ತಾ ಇದ್ದರೆ ಖಂಡಿತ ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳಿ. ನೀವು ಆ ಒಂದು ನೋವಿನಿಂದ ನೀವು ಪರಿಹಾರವನ್ನು ಪಡೆದು ನೀವು ಸಂತೋಷವಾಗಿರ್ಬೋದು ಅಂತ ಈ ಮೂಲಕವಾಗಿ ನಾನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ಅಗ್ನಿಕರ್ಮ ಚಿಕಿತ್ಸೆ ಕೇವಲ 10 ನಿಮಿಷ ನಮ್ಮನ್ನು ಆ ಚಿಕಿತ್ಸೆಗೆ ಒಳಪಡಿಸ್ತಾರೆ. ಅದು ಹೀಗಾಗಿ ನಮಗೆ ಒಂದು 10 ನಿಮಿಷ ಆ ಚಿಕಿತ್ಸೆಗೆ ನಾವು ಒಳಪಟ್ಬಿಟ್ರೆ ನಮಗೆ ಖಂಡಿತ ಈ ಮಂಡಿ ನೋವು ವಾಸಿ ಆಗುತ್ತೆ. ಸೊ ದಯಮಾಡಿ ಎಲ್ಲರೂ ಕೂಡ ಮಂಡಿ ನೋವು ಯಾರ್ಯಾರಿಗಿದೆಯೋ ಅವರೆಲ್ಲರೂ ಹೋಗಿ ಚಿಕಿತ್ಸೆನ ಪಡೆದು ಗುಣಮುಖರಾಗಲಿ ಅಂತ ಈ ಮೂಲಕವಾಗಿ ನಾನು ಎಲ್ಲರಿಗೂ ಕೂಡ ಪ್ರಾರ್ಥಿಸ್ತಾ ಇದ್ದೀನಿ. ನಮಸ್ಕಾರ. ಈ ಅಗ್ನಿಕರ್ಮ ಚಿಕಿತ್ಸೆ ತಿಂಗಳಿಗೆ 1 ದಿವಸ, ಸುಮಾರು 3 ತಿಂಗಳು ನಾವು ತಿಂಗಳಿಗೊಂದ್ಸಲ ಹೋಗಿ 10 ನಿಮಿಷಗಳ ಕಾಲ ಈ ಚಿಕಿತ್ಸೆಯನ್ನು ಪಡೆದರೆ ನಾವು ಸಂಪೂರ್ಣವಾಗಿ ಮಂಡಿ ನೋವಿನಿಂದ ನಾವು ಪೂರ್ಣವಾಗಿ ಗುಣಮುಖರಾಗ್ತೀವಿ ಅಂತ ಈ ಮೂಲಕವಾಗಿ ನಾನು ನಿಮಗೆಲ್ಲ ಹೇಳಬಯಸ್ತೀನಿ. ನಮಸ್ಕಾರ.